ಈಗ ತುಳು ತಮಿಳಲ್ಲೆಲ್ಲ ಮಾಡಿದ್ದೀರಾ, ಸೊ ಓಕೆ ಅದ್ರಲ್ಲಿ ನಿಮ್ಗೆ ಹಿಂಗೆಲ್ಲ ರೆಸ್ಪಾನ್ಸ್ ಸಿಕ್ಕಿದೆ ಬಿಕಾಸ್ ಅಲ್ಲೂ ನಿಮ್ಗೆ ಕ್ರೇಜಿ ಫ್ಯಾನ್ಸ್ ಉಟ್ಕೊಂಡಿರ್ತಾರೆ. ಹೌದು, ತುಳು ಸಿನಿಮಾದಲ್ಲಿ ನಾನು ಮತ್ತೆ ವಿಜಯ ರಾಘವೇಂದ್ರ ಮಾಡಿದ್ವಿ. ಸೊ ವಿಜಯ ರಾಘವೇಂದ್ರ ಪೇರ್ ಆಗಿ ಮಾಡಿದೆ ನಾನು. ಸೊ ಅದು ಒಂದು ಚೆನ್ನಾಗಿತ್ತು, ಯಾಕಂದ್ರೆ ವಿಜಯ ರಾಘವೇಂದ್ರ ತುಂಬಾ ಹೆಸರು ಮಾಡಿರೋರು, ಅವ್ರ ಜೊತೆ ನಾನು ಮಾಡೋದು ಅಂದ್ರೆ ಅದು ಒಂಥರ ನನಗೆ ಎಲ್ಲೋ ನನ್ನ ಕೆರೆಗೆ ಸ್ವಲ್ಪ ಪ್ಲಸ್ ಆಗೋಯ್ತು. ಆ್ಯಂಡ್ ಆ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಕೂಡ ಬಂತು. ಸ್ಟೇಟ್ ಅವಾರ್ಡ್ ಬಂತು ಆ್ಯಂಡ್ ನನ್ನ ಹೆಸರು ಕೂಡ ಸ್ಟೇಟ್ ಅವಾರ್ಡ್ ಅಲ್ಲಿ ನಾಮಿನೇಟ್ ಮಾಡಬೇಕಾಗಿತ್ತಂತೆ. ಎಲ್ಲರೂ ಹೇಳ್ತಾ ಇದ್ರು ಈ ಸಲ 100% ಭೂಮಿಕನ್ ಸಿಗುತ್ತೆ ರೀಜನಲ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ. ಅದ್ಯಾಕೋ ಸಿನಿಮಾ ಟೀಮಿಂದ ಮೋಸ್ಟ್ಲಿ ನನ್ನ ಹೆಸರು ಅವರು ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಬೇಜಾರಿದೆ, ಯಾಕಂದ್ರೆ ಒಬ್ಬ ಕಲಾವಿದ ಆದವ್ರಿಗೆ ನಮ್ಗೆ ದುಡ್ಡು ಕಾಸೆಲ್ಲ ಕೊಡೋದು ಬೇಡಪ್ಪ, ಒಂದು ಅವಾರ್ಡ್ ಈ ತರ ಅವಾರ್ಡ್ ಬಂದಿದೆ ಅಂತ ಖಂಡಿತವಾಗ್ಲೂ ಅದು ಒಂದು ದೊಡ್ಡ ಅವಾರ್ಡ್, ಅದು ದುಡ್ಡು ಕೊಡೋದಕ್ಕಿಂತ ಜಾಸ್ತಿ, ಅದು ನಮ್ಗೆ ದುಡ್ಡು ಕಾಸು ಬೇಡ, ನಮ್ಗೆ ಒಂದು ಹೆಸರು ಬೇಕು. ಬಟ್ ಈ ಸಿನಿಮಾ ಸೆಟ್ಗಳಲ್ಲಿ ಇದ್ರಗಳಲ್ಲೆಲ್ಲ ನೀವು ಮಾಡುವಾಗ ನಿಮಗೆ ಅವಮಾನ ಆಗಿದ್ದಂಥ ಯಾವ್ದಾದ್ರು ಒಂದು ಸೆಟ್ನಲ್ಲಿ ಅವಮಾನ ಆಗಿ ನನಗೆ ಇದು ಮುಂದಕ್ಕೆ ನಾನು ಆಡ್ಲೇಬಾರ್ದಪ್ಪ ಸುಮ್ಮನೆ ಇದೆಲ್ಲ ಯಾಕೆ ಅಂತ ಯಾವತ್ತಾದ್ರು ಫೀಲ್ ಆಗಿದ್ಯಾ? ಇಲ್ಲ, ನನಗೆ ಯಾವತ್ತೂ ಆ ಥರ ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ. ನಾನು ಸೆಟ್ಗೆ ಹೋಗಿದ ತಕ್ಷಣ ಹೆಂಗಾಗ್ಬಿಡ್ತೀನಿ ಗೊತ್ತಾ, ಫಸ್ಟ್ ಎಲ್ಲರೂ ನೋಡ್ತೀನಿ ಯಾರು ಹೆಂಗೆ ಅಂತೆಲ್ಲ ನೋಡ್ತೀನಿ, ಆಮೇಲೆ ನಾನೇ ಅವ್ರ ಜೊತೆ ಎಲ್ಲ ಆಗ್ಬಿಡ್ತೀನಿ, ಮಿಂಗಲ್ ಆಗ್ಬಿಡ್ತೀನಿ ನಾನು ಇಮಿಡಿಯೇಟ್ ಆಗಿ. ಆಮೇಲೆ ಸೆಟ್ ವರ್ಕು ಮಾಡ್ತೀನಿ, ಸಮಟೈಮ್ಸ್ ಅಲ್ಲಿ ಹೋಗಿ ಥರ್ಮೋಕೋಲು ಹಿಡಿತೀನಿ. ಅದೇ ಅದು ನೀವು ಆಲ್ ರೌಂಡ್ ಆಗಿರೋದಕ್ಕೆ ಸುಮ್ಮನೆ ಮಾಡ್ತೀನಿ, ನಂಗೆ ಸುಮ್ಮನೆ ಕೂರಬಾರ್ದು, ನಾನು ಏನೋ ಮಾಡ್ತಾ ಇರಬೇಕು. ಆಮೇಲೆ ಅಲ್ಲಿ ಹೋಗಿದ ತಕ್ಷಣ ಎಲ್ಲರೊಳಗೆ ಒಬ್ಬಳಾಗಿರ್ಬೇಕು ಅಂತ ನನಗೆ ಇಷ್ಟ, ಆ ಥರ ಇಷ್ಟ. ಓಕೆ, ಬೆಟರ್ ಅಂತ ಯಾವ್ದು ಅನ್ಸುತ್ತೆ, ಕಿರುತೆರೆ ಅನ್ಸುತ್ತಾ ಇಲ್ಲ ಫಿಲಮ್ ಇಂಡಸ್ಟ್ರಿ ಅನ್ಸುತ್ತಾ? ಫಿಲಮ್ ಇಂಡಸ್ಟ್ರಿ. ಯಾಕಂದ್ರೆ ಜನ ಯಾಕೆ ಆ ಥರ ಕೇಳ್ತಿದ್ದಾರೆ ಅಂದ್ರೆ, ನೀವು ಫಿಲಮ್ ಅಲ್ಲಿ ಆದ್ರೆ ಒಂದು ವರ್ಷಕ್ಕೊಂದು ಏನೋ ಸಿನಿಮಾದಲ್ಲಿ ಬಂದು ಹಿಂಗೆ ಕಾಣಿಸ್ಕೊಂಡು ಹೊರಟೋಗ್ತೀರಾ, ಬಟ್ ಸೀರಿಯಲ್ ಆದರೆ ದಿನಾ ನಿಮ್ಮನ್ನು ನೋಡ್ಬೋದಲ್ಲ ಅನ್ನೋ ಆಸೆ ಇರುತ್ತೆ ಅವ್ರಿಗೆ. ಸೊ ನೀವು ಎರಡನ್ನೂ ಯಾಕೆ ಮೇಂಟೈನ್ ಮಾಡಬಾರ್ದು, ಆಗುತ್ತಾ ಅಂತ? ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಸೀರಿಯಲ್ಸ್ ಏನಾಗುತ್ತೆ ಅಂದ್ರೆ ಬೆಳಗ್ಗೆ ಹೋದ್ರೆ ನೈಟ್ ಎಷ್ಟೊತ್ತಿಗೆ ಮನೆಗೆ ಬರ್ತೀವಿ ಅನ್ನೋದು ಗೊತ್ತಿರಲ್ಲ. ಸೊ ಹಾಗಾಗಿ ಸಿನಿಮಾ ಹಂಗಲ್ಲ, ಬೆಳಗ್ಗೆ 8 ಗಂಟೆ ಸ್ಟಾರ್ಟ್ ಆದ್ರೆ ಸಂಜೆ 6 ಗಂಟೆ ಪ್ಯಾಕಪ್ ಆಗುತ್ತೆ, ಮಧ್ಯಾಹ್ನ 2 ಗಂಟೆ ಸ್ಟಾರ್ಟ್ ಆದ್ರೆ 9 ಗಂಟೆಗೋ ರಾತ್ರಿ 2 ಗಂಟೆಗೆ ಪ್ಯಾಕಪ್ ಆಗುತ್ತೆ. ನಾವು ಆರಾಮಾಗಿ ನಮ್ಗೆ ಗೊತ್ತು ಇಷ್ಟೊತ್ತಿಗೆ ಮುಗಿಯುತ್ತೆ, ಇದು ಒಂಥರ ಗವರ್ಮೆಂಟ್ ಜಾಬ್ ಇದ್ದಂಗೆ, ಇಷ್ಟೊತ್ತಿಗೆ ಹೋಗಿ ಇಷ್ಟೊತ್ತು ವಾಪಸ್ ಬರ್ತೀವಿ ಅಂತ. ಬಟ್ ಸೀರಿಯಲ್ಸ್ ಆ ಥರ ಅಲ್ಲ, ಸ್ವಲ್ಪ ಕಷ್ಟ. ರೀಸೆಂಟ್ ಆಗಿ ಯಾವುದೋ ಒಂದು ಸೀರಿಯಲ್ಗಳನ್ನ ಕರೆದಿದ್ದು ಹೋಗಿದ್ದಾರೆ, ಯಾರು ಗೊತ್ತಿರೋ ಡೈರೆಕ್ಟರ್ ಕಾಲ್ ಮಾಡಿದ್ರು, ಹೋಗಿದ್ದೆ. ಬಟ್ ಆ ಸೀರಿಯಲ್ ಏನು ಮತ್ತೆ ಇದು ಮಾಡಿಲ್ಲ ಅನ್ಸುತ್ತೆ, ಸುಮ್ಮನೆ ಅದೇ ಅಷ್ಟೇ. ಇಷ್ಟೆಲ್ಲ ನಿಮ್ಮ ಜರ್ನಿ ಬಗ್ಗೆ ಮಾತಾಡಿದ್ರಿ, ಫೈನ್. ಆದ್ರೆ ಇವಾಗ ಕೆಲವೊಂದು ಕ್ವಶನ್ಗಳನ್ನ ಕೇಳೋ ಸಮಯ ನಿಮ್ದು. ಸೊ ಪ್ರಶ್ನೆಗಳು ಇವಾಗ ಒಂದೊಂದಾಗಿ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಬೇಕು ನೀವು, ಓಕೆನಾ? ಖಂಡಿತ. ಓಕೆ, ಈಗ ಮೊದಲನೇ ಕ್ವಶನ್, ನಿಮ್ಮ ಫೇವ್ರೆಟ್ ಕನ್ನಡ ಸಿನಿಮಾ ಯಾವುದು? ನನ್ನ ಫೇವ್ರೆಟ್ ಕನ್ನಡ ಸಿನಿಮಾ ನನಗೆ ಆಪ್ತಮಿತ್ರ ಆಲ್ ಟೈಮ್ ಫೇವ್ರೆಟ್ ನನಗೆ. ಓಕೆ, ರೀಸನ್ ಏನಿರ್ಬೋದು? ಯಾಕಂದರೆ ನಾನು ಮಾಡಿರುವಂತಹ ಮೊದಲನೇ ಸಿನಿಮಾ, ದೊಡ್ಡ ದೊಡ್ಡ ಸ್ಟಾರ್ಗಳು ಎಲ್ಲ ನನ್ನ ಫೇವ್ರೆಟ್ ಆ್ಯಕ್ಟರ್ಸ್ ಅಲ್ಲಿದ್ದು. ಸೊ ಹಾಗಾಗಿ ನನಗೆ ನನ್ನ ಫೇವ್ರೆಟ್ ಸಿನಿಮಾ. ಓಕೆ, ನಿಮ್ಮ ಫೇವ್ರೆಟ್ ಥಿಂಗ್ಸ್ ಯಾವುದು? ಥಿಂಗ್ಸಾ? ವಸ್ತುನ ಯಾವುದು ಆಗಿರ್ಬೋದಲ್ಲ, ಯಾವುದಾದ್ರೂ ಓಕೆ. ನಿಮ್ಗೆ ಇಂಥದ್ದು ಅಂದರೆ ಭಾಳ ಇಷ್ಟ ಅಂತಂದ್ರೆ? ನನಗೆ ಈ ಥರ ಕ್ಯೂಟ್ ಬ್ಯಾಗ್ಸ್ ಎಲ್ಲ ತುಂಬ ಇಷ್ಟ. ಓಕೆ. ಆ್ಯಂಡ್ ಪರ್ಫ್ಯೂಮ್ ತುಂಬ ಇಷ್ಟ. ಯಾವ್ದು ಯೂಸ್ ಮಾಡ್ತೀರಾ? ಸಿಕ್ಕಾಪಟ್ಟೆ ಗುಚ್ಚಿ ಮಾಡ್ತೀನಿ, ಆ್ಯಂಡ್ ವಸಾಚಿ ಮಾಡ್ತೀನಿ, ಡೇವಿಡ್ ಆಫ್ ಮಾಡ್ತೀನಿ. ಸೊ ತುಂಬಾ ಇದೆ. 1 ಮಿಲಿಯನ್ ಮಾಡ್ತೀನಿ. ಸೊ ಇದೆಲ್ಲ ತುಂಬಾ. ಬನಾನಾ ರಿಪಬ್ಲಿಕ್ ಮಾಡ್ತೀನಿ. ಓಕೆ, ನನಗೆ ಇಂಥದ್ದು ಬಿಟ್ಟು, ನನಗೆ ಕಾಸ್ಟ್ಯೂಮಲ್ಲಿ ನನಗೆ ಇಂಥದ್ದು ಬಿಟ್ಟು ಇರೋಕ್ಕೆ ಆಗಲ್ಲಪ್ಪ ಅಂತ, ಕಾಸ್ಟ್ಯೂಮು ಪ್ಲಸ್ ಕಾಸ್ಮೆಟಿಕಲ್ಲಿ ಇಂಥದ್ದು ಬಿಟ್ಟೇ ಇರೋಕ್ಕಾಗಲ್ಲ ನನಗೆ ಅಂದರೆ ಯಾವ ಎರಡು? ನನಗೆ ಕಾಜಲ್ನ ಬಿಟ್ಟಿರೋಕ್ಕಾಗಲ್ಲ, ನನಗೆ ಕಾಜಲ್ ಬೇಕೇ ಬೇಕು. ಮನೆಯಿಂದ ಆಚೆ ಹೋಗ್ತೀವಿ ಅಂದ್ರೂ ಬೇಕು, ನನಗೆ ಲಿಪ್ಸ್ಟಿಕ್ ಇಲ್ಲದೆ ಇದ್ರು ಮಲ್ಗೋವಾಗ್ಲೂ ಹಾಕೊಂತೀರಾ ಬಹುಶಃ? ಇಲ್ಲ 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 ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.